ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಒಂದು ದೊಡ್ಡ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ರೀತಿ ಹಾಫ್ ಆರ್ಚಿನ ರೀತಿಯಲ್ಲಿ ಯೂನೀಕ್ ಆಗಿರುವ ಒಂದು ಕುಚ್ಚು ಡಿಸೈನನ್ನು ಕಲಿಯೋಣ. ಹಾಗೆ ಅದಕ್ಕೆ ಓನ್ಲಿ ಬೀಡ್ಸ್ ಹಾಕಿಬಿಟ್ಟು ಈ ರೀತಿಯಾಗಿ ಟಸಲ್ಸ್ ಹಾಕಿದ್ದೀನಿ. ಬನ್ನಿ ಈ ಡಿಸೈನನ್ನು ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ಚು. ಇನ್ನೀಗ ಈ ಲೂಪನ್ನು ಈ ರೀತಿಯಲ್ಲಿ ಮೇಲಕ್ಕೆ ಎತ್ತಿಕೊಂಡು ಈ ಬೀಡಿದೆ ಅಲ್ವಾ, ನೀಡಲ್ ಇದ್ರು ಥ್ರೆಡ್ನೊಳಗೆ ಇನ್ಸರ್ಟ್ ಮಾಡಿರೋದು, ಅದರೊಳಗಡೆ ಈ ರೀತಿ ನೀಡಲ್ ಹಾಕಿಕೊಂಡು ಈ ಬೀಡಿನ ಒಳಗಡೆನೂ ಇನ್ನೊಂದು ತುದಿಯನ್ನು ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಇನ್ನು ಈ ಬೀಡನ್ನು ಇದರೊಳಗಡೆ ಫುಲ್ ಮಾಡೋಣ ಕೇರ್ಫುಲ್ಲಾಗಿ. ಈ ರೀತಿ ತುದಿ ಮೇಲಕ್ಕೆ ಬರ್ತದೆ ನೋಡಿ. ಆಗ ಇದು ಯಾವ ಸೈಡ್ ಬೇಕು ತಿರುಗಿದ್ರೂ ನಿಮಗೆ ನಾಟು ಕಾಣಿಸೋದಿಲ್ಲ. ಈ ರೀತಿಯಲ್ಲಿ ಹಾಕ್ಕೊಳ್ಳುವಾಗ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಸ್ಟಿಚ್ ಹಾಕಿಕೊಂಡೆ. ಇನ್ನಿವಾಗ ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಅದು ಚೈನ್ ಸ್ಟಿಚ್ಚು ನೀವು ತೆಕ್ಕೊಂಡಿರುವ ಮಣಿಯ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಇದಕ್ಕೆ ಹಾಕಿಕೊಳ್ಳೋಣ. ಈಗ 2 3 4 5 6 7 8. ಈಗ ನೋಡಿ, ಈ ಬೀಡನ್ನು ಇದೇ ರೀತಿಯಲ್ಲಿ ಹಿಡ್ಕೊಂಡು ಈ ರೀತಿ ಕ್ರಾಸಲ್ಲಿ ಈ ರೀತಿಯಾಗಿ ಬರುವಾಗ ಇಟ್ಕೊಂಡು ಇಲ್ಲ ಗೊತ್ತ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಇದೇ ರೀತಿಯಲ್ಲಿ. ಅದು ಸ್ಲ್ಯಾಂಟ್ ಆಗಿರ್ತದೆ ಸ್ವಲ್ಪ. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಇನ್ನಿವಾಗ 8 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ರೀತಿ ಕಾಣ್ತದೆ ನೋಡಿ ಬೀಡು ಫಿಕ್ಸ್ ಆದಮೇಲೆ. ಯಾವ ಸೈಡ್ ಟರ್ನ್ ಆದರೂ ಏನೂ ಇರ್ತಾಗಲ್ಲ ನಿಮಗೆ. 1 2 ನಾನಿಲ್ಲಿ 8 ಚೈನ್ ಸ್ಟಿಚ್ ಹಾಕಿಕೊಳ್ತೇನೆ. ಅಂದರೆ ಚೈನ್ ಸ್ಟಿಚ್ ಹಾಕಿಕೊಂಡಾದಮೇಲೆ ಇಲ್ಲಿ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ. ನೀಡಲ್ ತಂದು ಬಿಟ್ಟು ಇಲ್ಲಿ 2 ಲೂಪ್ ಇದೆ, ಕಾಣಿಸ್ತಿದೆ. 2 ಲೂಪನ್ನು ಒಂದು ಮಾಡೋಣ ಈ ರೀತಿಯಲ್ಲಿ. ಇದೆಲ್ಲ ಇಲ್ಲಿ ಥ್ರೆಡ್ ಬಿಟ್ಟೋದ್ರೆ ಈ ರೀತಿಯಲ್ಲಿ ತಗೋಬೇಕು. ಒಂದು ಚೈನ್ ಸ್ಟಿಚ್ ಹಾಕಿಕೊಂಡು ಇಲ್ಲಿ 2 ದಾರದ ಒಟ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 ಚೈನ್ ಸ್ಟಿಚ್ ಆಯಿತಾ. ಇಲ್ಲಿ 2 ಲೂಪ್ ಇದೆ ಅಲ್ಲ, ಒಂದು ಚೈನ್ ಸ್ಟಿಚ್ಚು ಮತ್ತೊಂದು ಸಿಂಗಲ್ ಕ್ರೋಶೆ. ಆ ಸಿಂಗಲ್ ಕ್ರೋಶದ ಒಳಗಡೆ ಬಂದುಬಿಟ್ಟು ಒಂದು ಪೀಕಾಟ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಇನ್ನಿವಾಗ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ. ಈಗ ಚೈನ್ ಸ್ಟಿಚ್ಚೆಲ್ಲ ಏನಿಲ್ಲ ತೆಗೊಳ್ಳಿಕ್ಕೆ, ಡೈರೆಕ್ಟ್ ಸಿಂಗಲ್ ಕ್ರೋಶೆನೇ. ಸಿಂಗಲ್ ಕ್ರೋಶೆ ಆಯಿತಾ. 4 ಚೈನ್ ಸ್ಟಿಚ್ಚು. 1 2 3 4 ಚೈನ್ ಸ್ಟಿಚ್ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ನೋಡಿ. ಇಲ್ಲಿ ಇದರೊಳಗೆ ಬಂದುಬಿಟ್ಟು ಒಂದು ಪೀಕಾಟ್ ಈ ರೀತಿಯಲ್ಲಿ ಬರ್ತದೆ. 2 ಪೀಕಾಟ್ ಆಯ್ತಲ್ವಾ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ. ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿಕೊಂಡಿದ್ದೀನಿ. ಈಗ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1
2 3 4 ಚೈನ್ ಸ್ಟಿಚ್ ಆದಮೇಲೆ ಫಸ್ಟ್ ಇದನ್ನ ಸಿಂಗಲ್ ಕ್ರೋಶದೊಳಗೆ ಬಂದುಬಿಟ್ಟು ಈ ರೀತಿಯಲ್ಲಿ ಪೀಕಾಟ್ ಹಾಕಿಕೊಂಡೆ. ಇನ್ನು ಇವಾಗ ಇನ್ನೊಂದು ಸಿಂಗಲ್ ಕ್ರೋಶೆ, ಆಯ್ತಲ್ವಾ. ಇನ್ನಿವಾಗ 4 ಚೈನ್ ಸ್ಟಿಚ್ಚು, 1 2 3 4 ಆ ಸಿಂಗಲ್ ಕ್ರೋಶದ ಒಳಗಡೆ ಬಂದುಬಿಟ್ಟು ಪೀಕಾಟ್. ಹೆಚ್ಚಾಗಿ ನಾವು 3 ಪೀಕಾಟ್ ಹಾಕ್ಕೊಳ್ಳೋದು. ಈ ಡಿಸೈನಲ್ಲಿ ಸ್ವಲ್ಪ ಪೀಕಾಟ್ ಸ್ವಲ್ಪ ವೇರಿಯೇಷನ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ 4ರಲ್ಲಿ ಹಾಕಿದ್ದು ನೋಡಿ. ಪೀಕಾಟ್ ಈ ರೀತಿಯಾಗಿ ಕಾಣಿಸ್ತದೆ. ಇವಾಗ ಇನ್ನು 1 ಅಥವಾ 2 ಪೀಕಾಟ್ ಇದರೊಳಗೆ ಹಿಡಿತದೆ. ಇನ್ನೊಂದು ಹಾಕೋಣ ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿ 4 ಚೈನು, 1 2 3 4. ಇನ್ನಿವಾಗ ಸಿಂಗಲ್ ಕ್ರೋಶೆ, ಪೀಕಾಟ್ ಆ ಸಿಂಗಲ್ ಕ್ರೋಶದ ಒಳಗಡೆ. ಇದಿಷ್ಟು ಸಿಂಗಲ್ ಕ್ರೋಶೆ ಪೀಕಾಟ್ಗಳು ಹಿಡಿದಿದೆ. ಟೋಟಲ್ 1 2 3 4 5 ಹಿಡಿತದೆ. ಇನ್ನಿಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಂಡು ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಒಂದು ರೀತಿ ಡಿಫ್ರೆಂಟ್ ಆಗಿಲ್ವಾ ವರ್ಕ್ ನೋಡಿ. ಬೀಡಿನ ಪಕ್ಕ ಈ ರೀತಿ. ಇನ್ನೀಗ ಕುಚ್ಚು ಕಟ್ಟಲಿಕ್ಕೆ 4 ಅಥವಾ 5 ಚೈನ್ ಸ್ಟಿಚ್ಗಳನ್ನು ಹಾಕಿಕೊಳ್ಳೋಣ. 5 ಚೈನ್ ಸ್ಟಿಚ್ ಹಾಕಿ ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಹಾಕಿಕೊಳ್ಳೋಣ. ಇದಿಷ್ಟು ಒಂದು ಲೈನ್ತು, ಒಂದು ಆರ್ಚ್ ಅಂದರೆ ಇಲ್ಲಿ ತನಕ ಬರ್ತದೆ. ಇನ್ನೀಗ ನೀಡಲನ್ನು ಈ ಥ್ರೆಡ್ಡನ್ನು ಮೇಲೆತ್ತಿಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಈ ರೀತಿ ಥ್ರೆಡ್ಡನ್ನು ಮೇಲಕ್ಕೆ ಎತ್ತಿಕೊಂಡು ಈ ರೀತಿ ಬೀಡಿನ ಒಳಗಡೆಗೆ ಬೀಡನ್ನು ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ವಾ, ಅದರೊಳಗಡೆ ಹಾಕಿಕೊಂಡು ಈ ರೀತಿ ನೀಡಲ್ನಿಂದ ಹಿಡ್ಕೊಂಡು ಈ ರೀತಿ ಒಳಗಡೆ ಹಾಕಿಕೊಳ್ಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಈ ರೀತಿಯಲ್ಲಿ ಇರ್ತದೆ ನೋಡಿ. ಈ ಥ್ರೆಡ್ ಯಾವತ್ತೂ ಬೀಡ್ ಹಾಕುವಾಗ ಈ ಥ್ರೆಡ್ಡದ್ದು ನೀಡಲ್ನಿಂದ ಗ್ರಿಪ್ಪು ಬಿಡಬಾರ್ದು ನಾವು ಅಷ್ಟೇ. ಇನ್ನಿವಾಗ 8 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3. ನಾನು ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡ್ತೀನಿ. ಈ ರೀತಿಯಲ್ಲಿ ಆರ್ಚ್ ಕ್ರಿಯೇಟ್ ಆಗ್ತದೆ. ನಾನು ಕೊನೆಯಲ್ಲಿ ವರ್ಕ್ ತೋರಿಸ್ತೀನಿ ಹೇಗೆ ಫಿನಿಶ್ ಆಗಿದೆ ಅಂತ. ಟಸಲ್ಸ್ ಎಲ್ಲ ಹಾಕಿ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣ್ತದೆ. ಒಂದು ರೀತಿ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಅಲ್ವಾ ಡಿಸೈನು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.